ಗಾಯ್ಸ್, ಇಲ್ಲಿ ನಂದಿ ಅಂದರೆ ಶಿಲೆಯಾಗಿರುವಂಥ ನಂದಿ ವಿಗ್ರಹದಲ್ಲಿ ನೀರು ಬರುತ್ತಂತೆ ಬಾಯಲ್ಲಿ. ಅದು ಸತತವಾಗಿ ನೀರು ಬರುತ್ತಾನೆ ಇರುತ್ತಂತೆ. ತೋರಿಸ್ತೀನಿ ಬನ್ನಿ ಅದು ಎಲ್ಲಿ ಬರುತ್ತೆ ಅಂತ. ನೋಡಿ, ಇಲ್ಲೇ ಅದು ನಂದಿ ಬಾಯಲ್ಲಿ ಪ್ರತಿದಿನ ವರ್ಷ ಪೂರ್ತಿ ನೀರು ಬರ್ತಾನೆ ಇರುತ್ತಂತೆ. ಆಗಿರುವಂಥ ನಂದಿ ಬಾಯಲ್ಲಿ ನೀರು ಪ್ರತಿದಿನವೂ ಬರುತ್ತೆ ಅಂತೆ. ಇಲ್ಲಿ ಕಲ್ಯಾಣಿನೂ ಅಲ್ಲಿಂದ ಬಂದಿರೋಂಥ ನೀರಲ್ಲಿನೇ ಈ ಕಲ್ಯಾಣಿ ಫುಲ್ಲು ನೀರು ತುಂಬಿರುತ್ತಂತೆ. ಇದು ಕೆಳಗಡೆ ಕಾಣ್ತಿರೋದೆಲ್ಲ ಇದು ಕಲ್ಯಾಣಿ. ಆದರೆ ಕಲ್ಯಾಣಿ ತುಂಬ ಅಲ್ಲಿ ಬಂದಿರೋಂಥ ನೀರೇ ಫುಲ್ ತುಂಬಾಗಿರುತ್ತಂತೆ. ಆದರೆ ಇವಾಗ ಸ್ವಲ್ಪ ಯಾಕೋ ನೀರು ಕಲ್ಯಾಣಿಯಲ್ಲಿ ಅಷ್ಟು ನೀರಿಲ್ಲ. ಇದೆಲ್ಲ ಮುಂಚೆ ಎಲ್ಲ ಫುಲ್ ಕಲ್ಯಾಣಿ ತುಂಬ ವಿಡಿಯೋದಲ್ಲೆಲ್ಲ ನೋಡಿದ್ದೀನಿ. ಈ ಕಲ್ಯಾಣಿ ತುಂಬ ನೀರಿರುತ್ತೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮನ್ನ ಕರ್ಕೊಂಬಂದಿದ್ದೀನಿ ಅಂತರಗಂಗೆಗೆ. ಇದು ಕೋಲಾರದ ಹತ್ರ ಲಕೋಟಾಗಿರುವಂಥ ಅಂತರಗಂಗೆ ಅಂತ ಹೇಳ್ಬಿಟ್ಟು ಮೇಲ್ಗಡೆಲ್ಲ ನೀವು ಅದ್ಭುತವಾಗಿ ಕಾಣ್ಬೋದು. ಏನಂತಂದರೆ ಶಿವನ ಶಿಲೆಯಲ್ಲಿ ನೀರು ಬರ್ತಕ್ಕಿಂಥದ್ದು ವರ್ಷ ಪೂರ್ತಿ ಬರುತ್ತಂತ ತೋರಿಸ್ತೀನಿ. ಮೇಲೆ ಒಂದಾಗಿ ಬನ್ನಿ ಎಲ್ಲ. ಇದು ನೋಡೋಕೆ ಮಾತ್ರ ಫುಲ್ಲು ಅಕ್ಕಪಕ್ಕೆಲ್ಲ ಇದು ಇರುತ್ತೆ ಎಲ್ಲ ಫುಲ್ಲು ನೇಚರೆಲ್ಲ. ನಮ್ಮ ನೀಲಗಿರಿ ಮರ ಎಲ್ಲ ಫುಲ್ಲು ಮಸ್ತಾಗಿನೇ ಸಖತ್ತಾಗೆಲ್ಲ ಚೆನ್ನಾಗಿರುತ್ತೆ. ಫಸ್ಟ್ ಟೈಮಿಗೆ ಬಂದವ್ರಿಗೆ ಮಾತ್ರ ಫುಲ್ಲು ಅಡ್ವೆಂಚರಾಗಿ ಒಂಥರ ಜಂಗಲಲ್ಲಿ ಫಾರೆಸ್ಟ್ ಥರ ಫುಲ್ಲು ಅಮೇಝಿಂಗ್ ಥರ ಪ್ಲೇಸ್ ಥರ ಕೊಡುತ್ತೆ. ನೀವೇನಂತಂದರೆ ಏನಿಲ್ಲ, ಸ್ವಲ್ಪ ಆದಷ್ಟು ಎಲ್ಲರೂ ಬೇಗನೆ ಬರೋದಕ್ಕೆ ಟ್ರೈ ಮಾಡಿ. ಸ್ವಲ್ಪ ಬಿಸಿಲಾದರೆ ನೀವು ಬಂದಿದ್ದು ಕೂಡ ಯಾಕಪ್ಪ ಬಂದಿದ್ದೀರಾ ಅನ್ನೋ ರೇಂಜಿಗೆ ಫೀಲ್ ಆಗುತ್ತೆ. ಮೆಟ್ಲು ಯಾಕಂತಂದರೆ ಮೆಟ್ಲು ಭಾಳ ಇರುತ್ತಲ್ಲ, ಭಾಳ ಸ್ವಲ್ಪ ತೂಕ ಆಗಿರೋ ಬ್ಯಾಗ್ ತಗೊಂಬರ್ಬೇಡಿ. ಬ್ಯಾಗ್ ತಂದರೆ ನೋಡಿ, ಇಲ್ಲಿ ನಮ್ಮ ಅಕ್ಕ ಬ್ಯಾಗ್ ಫುಲ್ಲು ಜಾಕೆಟಲ್ಲಿ ಹಾಕೊಂಬಿಟ್ಟೈತೆ, ಫುಲ್ಲೆಲ್ಲ ತೂಕ ಆಗ್ತೈತೆ ಅಂತ ಹೇಳ್ತೈತೆ. ನೋಡಿ, ಫಾರೆಸ್ಟ್ ಫುಲ್ಲು ಮಸ್ತಾಗಿನೇ ಕಾಣುತ್ತೆ. ಆದರೆ ಆದಷ್ಟು ನೀವು ಸ್ವಲ್ಪ ಬೇಗ ಬಂದ್ರೇ ಚೆನ್ನಾಗಿ, ಇಲ್ಲಾಂತಂದರೆ ಸ್ವಲ್ಪ ಸುಸ್ತು ಅನಿಸುತ್ತೆ. ಆದಷ್ಟು ಎಲ್ಲರೂ ಬೇಗನೆ ಬನ್ನಿ, ಬಂದರೆ ಎಲ್ಲ ಮಸ್ತಾಗಿರುತ್ತೆ. ಮತ್ತು ಇನ್ನು ಮೇಲೆ ಎಲ್ಲ ಯಾವ ಥರ ಇದೆ ಅಂತೇಳಿ ಎಲ್ಲನೂ ತೋರಿಸ್ತೀನಿ. ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ಇದು ನನ್ನ ಹೊಸ ಫಸ್ಟು ಯೂಟ್ಯೂಬ್ ಅಕೌಂಟಲ್ಲಿ ಫಸ್ಟ್ನೇ ವೀಡಿಯೋ ಇದು. ಎಲ್ಲರೂ ಈ ಫಸ್ಟ್ನೇ ವೀಡಿಯೋಗೆ ಎಲ್ಲರೂ ಸಪೋರ್ಟ್ ಮಾಡಿ, ಮತ್ತು ಲೈಕ್ ಮಾಡಿಕೊಂಡು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ಲು ಈ ದಕ್ಷಿಣ ಅಂತರಗಂಗೆ ಅಂತೇಳಿ ಫೇಮಸ್ ಆಗಿರುವ ಎಲ್ಲನೂ ಇಲ್ಲಿ ಮಸ್ತಾಗಿನೇ ಎಲ್ಲ ತೋರಿಸ್ತೀನಿ. ಇಲ್ಲಿ ಮೇಲೆ ಹೋಗೋದಕ್ಕಿಂತ ಮುಂಚೆ ಲೆಫ್ಟ್ ಸೈಡಲ್ಲಿ ಇಲ್ಲೇನೋ ವ್ಯೂ ತೋರಿಸ್ತೀನಿ ಅಂತ ನಮ್ಮಕ್ಕ ಕರ್ಕೊಂಡು ಹೋಗ್ತೈತೆ. ಇಲ್ಲಿ ಏನಿದೆ ಅಂತಂದೇಳಿ ತೋರಿಸ್ತೀನಿ. ನಾನು ಹೇಳೋದೇನೆಂದರೆ, ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಇಲ್ಲೆಲ್ಲ ಪಕ್ಷಿಗಳದೆಲ್ಲ ಕಾಣ್ತಿರೋಂಥದ್ದೆಲ್ಲ ಇಲ್ಲೆಲ್ಲ ನೋಡ್ಬೋದಂತೆ. ಏನೇನಿದೆ ಪಕ್ಷಿಗಳಂತೆಲ್ಲ ತೋರಿಸ್ತೀನಿ, ನೋಡೋಣ. ಮತ್ತು ನಮ್ಮ ಮೇಲೆ ಇನ್ನು ಏನೇನು ಇರುತ್ತೆ ಅಂತಂದೇಳಿ, ಫುಲ್ಲೆಲ್ಲ ಬರ್ಡ್ಸ್ ಎಲ್ಲ ಇರುತ್ತೆ ಅಂತಂದೇಳಿ ನಮ್ಮ ಅಕ್ಕ ಕರ್ಕೊಂಡು ಹೋಗ್ತೈತೆ. ಏನು ತೋರಿಸುತ್ತಂತ ಗೊತ್ತಿಲ್ಲ. ಹೋಗೋಣ ಮೇಲೆ. ಇಲ್ಲಿ ಯಾರೋ ಯೋಗಾಸನ ಮಾಡ್ತಾಯಿದ್ದಾರೆ ಅಂಕಲ್ ಅವರು. ಅವ್ರಿಗೇನು ಡಿಸ್ಟರ್ಬ್ ಮಾಡೋದೇನು ಬೇಡ, ನಮ್ಮ ಪಾಡಿಗೆ ನಾವೆಲ್ಲ ವೀಡಿಯೋ ಮಾಡಿಕೊಂಡು. ಅಕ್ಕ ಬಂದಿದ್ದು ಯಾಕೆ ನೀನು ಇಲ್ಲಿ ಫಸ್ಟ್ ಟೈಮ್ ಮಗಳೇ ಒಂದ್ಸಲಿ? ಅದಕ್ಕೆ ಎಲ್ಲ ಗೊತ್ತಿದೆ. ಎಲ್ಲಿ ಕಾಣ್ತೈತಕ್ಕ? ಗೂವಲ್ಲಿ ಅಲ್ಲ, ಗೂವಲ್ಲಿ ನವಿಲು ಕಾಣ್ತೈತೆ ನೋಡಿ. ನಾನು ಆದಷ್ಟು ಝೂಮ್ ಹಾಕ್ತೀನಿ, ನಂದರಲ್ಲಿ ಅಷ್ಟು ಝೂಮ್ ಆಗಲ್ಲ. ಗೈಸ್, ಅಲ್ಲಿ ಪಿಕಾಕ್ ಕಾಣ್ತಿದೆ ನೋಡಿ. ಆಗಲೇ ಕಣ್ಮರೆ ಆಗ್ಬಿಡ್ತು. ನಮ್ಮ ವೀಡಿಯೋದಲ್ಲಿ ಆಗಲೇ ಸಿಗ್ತಾ ಇಲ್ಲ ಅದು. ಅಕ್ಕನ ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ. ನಾವು ಯಾಕಂದರೆ ಫೋನಲ್ಲಿ ಮಾಡ್ತಾ ಇರೋದು. ಅಲ್ಲಿ ಕಾಣ್ತಿದ್ದೆ ನೋಡಿಗೋ, ಕಾಣ್ತಿದ್ಯಾ ನವಿಲು? ಹಾಂ, ಅದರಲ್ಲಿ ಅಷ್ಟು ಝೂಮಿಂಗ್ ಆಗಲ್ಲ ನೋಡಿ. ಮೇಲ್ಗಡೆ ಬಂದರೆ ಈ ಥರ ಎಲ್ಲ ವ್ಯೂ ನೋಡ್ಬೋದು, ಮಸ್ತಾಗಿನೇ ಕಾಣ್ತೈತೆ. ಈ ಥರ ಎಲ್ಲ ಮಸ್ತಾಗಿನೇ ಕಾಣ್ತೈತೆಲ್ಲ.
ಎಲ್ಲ ಯಾವ ಥರ ಎಲ್ಲ ಈ ಥರ ಪ್ಲಾಸ್ಟಿಕ್ಕು ಇವೇನು ತರಬೇಡಿ. ತಂದು ಈ ಥರ ಟೂರಿಸ್ಟ್ ಪ್ಲೇಸ್ ಆಗಿರೋಂಥ ಪ್ಲೇಸ್ಗಳನ್ನ, ಇಲ್ಲ ಟೆಂಪಲ್ ಆಗಿರುವಂಥ ಪವಿತ್ರವಾಗಿರೋ ದೇವಸ್ಥಾನಗಳನ್ನ ಯಾರು ಈ ಪ್ಲಾಸ್ಟಿಕ್ ಎಲ್ಲ ತಂದುಬಿಟ್ಟು ಎಲ್ಲ ಗಲೀಜೆಲ್ಲ ಮಾಡಬೇಡಿ. ಆದಷ್ಟು ಪ್ಲಾಸ್ಟಿಕ್ ಎಲ್ಲ ಅವಾಯ್ಡ್ ಮಾಡಿ. ಯಾಕಂತಂದರೆ ನಮ್ಮ ಇಂಡಿಯನ್ ಟೆಂಪಲ್ಗಳನ್ನೇ ಈ ಥರ ನಾವು ಅದೇನು ಮಾಡಿಕೊಂಡ್ರೆ, ಇಲ್ಲಿ ನೋಡಿ ಈ ಥರ ಎಲ್ಲ ಇಟ್ಟಿರ್ತಾರಲ್ಲ ಡಸ್ಟ್ಬಿನ್ನು ಅವೆಲ್ಲ, ಆ ಡಸ್ಟ್ಬಿನ್ಗಳಿಗೆಲ್ಲ ಹಾಕಿ ಬಾಟಲ್ಗಳು. ಯಾಕಂತಂದರೆ ಡಸ್ಟ್ಬಿನ್ಗೆಲ್ಲ ಹಾಕಿದರೆ ಅವರು ಕ್ಲೀನ್ ಮಾಡೋರೆಲ್ಲ ತೊಗೊಂಡು ಹೋಗ್ತಾರೆ. ಈ ಥರ ಸುಮ್ಮನೆ ಹೊರಗಡೆ ಎಲ್ಲ ಬಾಟಲ್ಗಳು ಹಾಕಿದರೆ ಅವ್ರಿಗೂ ಆರಿಸೋರ್ಗೂ ಕಷ್ಟ, ಆರಿಸೋದಿಲ್ಲ. ಈ ಥರ ಡಸ್ಟ್ಬಿನಲ್ಲಿ ಹಾಕ್ಬಿಡಿ, ಎಲ್ಲ ಅವ್ರು ತಗೊಂಡು ಹೋಗ್ತಾರೆ. ಅಕ್ಕ ಗೊತ್ತಾಯ್ತಂತ ಮುಂದೆ ಮುಂದೆ ಹೋಗ್ಬೇಡ ಇರಕ್ಕ, ನಾನು ಬರ್ತೀನಿ. ಅಕ್ಕ ಯಾಕಕ್ಕ ಅಷ್ಟು ಕುಳ್ಳಕ್ಕಿದಿ? ಫೆರಾರಿ ಜಾಕೆಟ್ ನೋಡಿ, ಫೆರಾರಿ ಅಂತೆ. ನಿಮ್ಗೇನಾದರೂ ಈ ಜಾಕೆಟ್ದು ಪ್ರೈಸ್ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ. ನೋಡಿ, ಮತ್ತೆ ಜಾಕೆಟ್ದು ಏನಾದರೂ ಲಿಂಕ್ ಬೇಕಂತಂದರೆ ಕಮೆಂಟ್ ಅಂತ ಮಾಡಿ ಕಳಿಸ್ಕೊಡ್ತೀವಿ. ಮೇಲ್ಗಡೆ ಎಲ್ಲ ಇನ್ನು ಏನೇನು ಯಾವ ಥರ ಎಲ್ಲ ಇದೆಯಾ ಅಂತೇಳಿ ಎಲ್ಲ ತೋರಿಸ್ತೀನಿ. ನಾನು ಹೇಳೋದು ಏನಂತಂದರೆ ವೀಡಿಯೋನ ಮಾತ್ರ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ, ಎಲ್ಲ ಎಂಟರ್ಟೈನ್ಮೆಂಟ್ ಆಗಿ. ಹಲೋ ಅಕ್ಕ, ನಿನ್ನ ಫ್ರೆಂಡು ಇಬ್ಬರು ಬಂದರು. ಅಕ್ಕ ನಿನ್ನ ಫ್ರೆಂಡು ಇಲ್ಲೇನೋ ತಿಂತಿದ್ದೇನೆ ನೋಡು. ಏನಿಲ್ಲ ಫ್ರೆಂಡ್ಸ್, ನಂದು ಸ್ವಲ್ಪ ಸ್ಟೋರೇಜು ಜಾಸ್ತಿ ಆಗಿತ್ತು, ಅದರಿಂದ ಸ್ವಲ್ಪ ವೀಡಿಯೋ ಸ್ಕಿಪ್ ಆಯಿತು. ಏನಕ್ಕಂತಂದರೆ ಸ್ಟೋರೇಜು ವೀಡಿಯೋಸ್ ಅವೆಲ್ಲ ಜಾಸ್ತಿ ಇದ್ವಲ್ಲ, ಅದರಿಂದ ಸ್ವಲ್ಪ ವೀಡಿಯೋ ಸ್ಕಿಪ್ ಆಯಿತು. ಮುಂದೆಲ್ಲ ಮೇಲೆಲ್ಲ ಮಸ್ತಾಗಿಯೇ ಇದೆ, ತೋರಿಸ್ತೀನಿ ಎಲ್ಲ ಏನೇನೆಲ್ಲ ಇದೆ ಅಂತಂದೇಳಿ. ಬಂದಿರೋಂಥವ್ರಿಗೆ ಇಲ್ಲೆಲ್ಲ ಕೂತ್ಕೊಂಡು ಹೋಗ್ಬೋದು. ಅಕ್ಕ ನೋಡಿದ್ರೆ ನಾನ್ ಸ್ಟಾಪಾಗಿ ಇನ್ನೂ ವೀಡಿಯೋ ಮಾಡ್ತಾನೆ ಐತೆ, ಎಲ್ಲ ಸ್ಟಾಪ್ ಮಾಡಿಲ್ಲ. ಹೋಗೋಣ ಇನ್ನು ಮುಂದೆ ಎಲ್ಲ ಯಾವ ಥರ ಎಲ್ಲ ಇದೆ ಅಂತಂದೇಳಿ ಮುಂದೆ ಹೋಗ್ತಾ ಇದ್ದೀವಿ. ವಿಡಿಯೋ ಮಾತ್ರ ಹೇಳ್ತೀನಿ, ಎಂಡ್ವರೆಗೂ ನೋಡಿ. ಇದು ಒಂದು ಫಸ್ಟ್ ವಿಡಿಯೋ ಅಲ್ವಾ, ವಿಡಿಯೋ ಎಂಡ್ವರೆಗೂ ನೋಡಿ. ಇನ್ನು ಯಾವ್ಯಾವ ಥರ ಇದೆ ಅಂತೇಳಿ ಮೇಲೆಲ್ಲ ತೋರಿಸ್ತೀವಿ. ಇಲ್ಲಿ ನೋಡಿ ಪಕ್ಷಿಗಳಿಗಂತೆ ಅಂತಂದೇಳಿ ಇವೆಲ್ಲ ಮಾಡಿದ್ದಾರೆ, ಚಿಕ್ಕ ಚಿಕ್ಕದಾಗಿ ಪಕ್ಷಿಗಳಿಗಂತ ಹೇಳಿ. ಬಂದಿರೋಂಥ ಜನಕ್ಕೆ ಕುತ್ಕೊಂಡು ಹೋಗೋದಕ್ಕೆ ಎಲ್ಲ ಸ್ಪೆಷಲಿಟಿ ಎಲ್ಲ ಮಾಡಿದ್ದಾರೆ. ನಾವು ಬಂದಿದ್ದು ಸ್ವಲ್ಪ ಬೇಗನೆ ಆಯ್ತಲ್ಲ. ನೋಡಿ ಚಿಕ್ಕ ಚಿಕ್ಕದಾಗಿ ಎಲ್ಲ ಇಲ್ಲಿ ಬೈ ಮಾಡೋಕ್ಕೆ ಸ್ನ್ಯಾಕ್ಸು ಅವೆಲ್ಲ ಅಂಗಡಿ ಎಲ್ಲ ಇದ್ದಾವೆ. ಸ್ವಲ್ಪ ಕೋತಿಗಳ ಕಾಟ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಹುಷಾರಾಗೆ ಬನ್ನಿ. ಬ್ಯಾಗಿಗೂ ಮತ್ತು ಏನಾದರೂ ಸ್ನ್ಯಾಕ್ಸ್ ಆ ಥರ ಏನಾದರೂ ತಂದಿದ್ದರೆ ಫಿಕ್ಸಾಗಿ ಏನಾದರೂ ಮಾಡ್ತವೆ. ಸ್ವಲ್ಪ ಹುಷಾರಾಗಿರಿ, ಜಾಗೃತವಾಗಿರಿ, ಆದಷ್ಟು ಸ್ವಲ್ಪ ಸೇಫ್ಟಿ ಆಗಿರಿ. ನೋಡಿ ಫೈನಲ್ಲಾಗಿ ಇನ್ನೇನು ಮೇಲ್ಗಡೆ ಬಂದುಬಿಟ್ವಿ. ವೆಲ್ಕಮ್. ಇಲ್ಲಿ ನೋಡಿ ನಮ್ಮ ಆಂಜನೇಯ ಸ್ವಾಮಿ ಯಾವ ಥರ ಎಲ್ಲ ವೆಲ್ಕಮ್ ಮಾಡ್ತಾರೆ. ಆದಷ್ಟು ಸ್ವಲ್ಪ ಫೋನು ಅವೆಲ್ಲ ಜಾಗೃತವಾಗಿ ಇಟ್ಕೊಳ್ಳಿ. ಕಸ್ಕೊಂಡ್ರು ಕಸ್ಕೊಬೋದು, ಹೇಳೋಕ್ಕಾಗಲ್ಲ, ಸ್ವಲ್ಪ ಭಯ ಆಗುತ್ತೆ. ಇಲ್ಲಿ ಫುಲ್ಲಾಗಿ ಎಲ್ಲ ಆಂಜನೇಯ ಸ್ವಾಮಿ ಎಲ್ಲ ವೆಲ್ಕಮ್ ಮಾಡ್ತಿದ್ದಾವೆ. ಸ್ವಲ್ಪ ಭಯ ಆಗ್ತೈತೆ. ಆದಷ್ಟು ಸೇಫ್ ಆಗಿ ಹುಷಾರಾಗಿ ಬನ್ನಿ. ನೀವು ಅವಕ್ಕೇನು ಡಿಸ್ಟರ್ಬ್ ಮಾಡಬೇಡಿ. ಅವು ಕೂಡ ನೋಡಿ ಇಷ್ಟೆಲ್ಲ ಇದ್ದರೂ ಕೂಡ ನಮಗೇನು ಏನು ಡಿಸ್ಟರ್ಬ್ ಮಾಡ್ತಿಲ್ಲ. ಭಾಳಷ್ಟು ಇದ್ದಾವೆ. ನೀವು ಅವಕ್ಕೆ ಏನು ಡಿಸ್ಟರ್ಬ್ ಮಾಡಿಲ್ಲ ಅಂತಂದರೆ, ಏನು ಹಾನಿ ಮಾಡಿಲ್ಲ ಅಂದರೆ ಅವನು ನಿಮ್ಮನ್ನು ಏನೂ ಮಾಡಲ್ಲ. ಯಾಕಂತಂದರೆ ಆಂಜನೇಯ ಅಂತ ಅಂದ್ಕೊಂಡಿರೋ ಪ್ರತಿರೂಪನೇ ನಮ್ಮ ಕೋತಿರಾಜ್ ಆಂಜನೇಯ ಅವರು. ಆದರೆ ಭಯ ಮಾತ್ರ ಫುಲ್ಲಾಗಿ ಆಗ್ತೈತೆ, ಯಾವುದೇನು ಮಾಡುತ್ತೋ ಅಂತ ಹೇಳಿ. ಆದರೆ ನಾವು ಯಾವಕ್ಕೂ ಏನು ಡಿಸ್ಟರ್ಬ್ ಮಾಡಿಲ್ಲ, ಅದರಿಂದ ನಮಗೆ ಯಾವ ಏನು ಹಾನಿ ಮಾಡ್ತಿಲ್ಲ. ಇನ್ನೇನು ಫೈನಲ್ಲಾಗಿ ಮೇಲ್ಗಡೆ ಬಂದುಬಿಟ್ವಿ. ಸ್ವಲ್ಪ ಉಸಿರು ತಗೊಳೋದಕ್ಕೂ ಸುಸ್ತಾಗ್ತೈತೆ, ಯಾಕಂತಂದರೆ ಫುಲ್ಲು ಟಯರ್ಡ್ ಆಗ್ತೈತೆ. ಲಾಸ್ಟ್ ಇಲ್ಲೇ ಸ್ಲೀಪರೆಲ್ಲ ಬಿಟ್ಬಿಡಿ ಅಂತ ಹಾಕಿದ್ದಾರೆ ಬೋರ್ಡು, ಇಲ್ಲೇ ಬಿಟ್ಬಿಡೋಣ ಸ್ಲೀಪರೆಲ್ಲ. ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾವಲ್ಲ ಎಲ್ಲನೂ. ಇಲ್ಲಿ ಬಂದಿರೋಂಥವ್ರು ಏನಂತಂದರೆ
ಕೋತಿ ಜಾಸ್ತಿ ಇರ್ತವೆ. ನಿಮ್ಮ ಕೈಲಿ ಆದಷ್ಟು ಫ್ರೂಟ್ಸು ಏನಾದರೂ ಬನಾನಾ ಇದ್ದರೆ ತೊಗೊಂಬನ್ನಿ. ಯಾಕಂತಂದರೆ ನಮಗೆ ಅಷ್ಟು ಗೊತ್ತಿರಲಿಲ್ಲ ಇಲ್ಲೆಲ್ಲ ಇಷ್ಟೆಲ್ಲ ಇರ್ತಾವಂತ. ತೊಗೊಂಬಂದರೆ 1-2 ಬಾಳೆಹಣ್ಣು ತರಬೇಡಿ. ಯಾಕಂತಂದರೆ ಇಲ್ಲಿ ಎಲ್ಲ ಬಾಳೆ ಎಲ್ಲ ಇರ್ತವೆ. ಆದ್ದರಿಂದ ಸ್ವಲ್ಪ ಜಾಸ್ತಿನೇ ತನ್ನಿ. ಯಾಕಂತಂದರೆ ಭಾಳ ಇರ್ತಾವಲ್ಲ. ಆದಷ್ಟು ನೀವು ಆಂಜನೇಯನಂತ ನೋಡೋಕ್ಕಾಗಲ್ಲ, ಆದರೆ ಆಂಜನೇಯನ ಪ್ರತಿರೂಪ ಆಗಿರೋಂಥ ಆಂಜನೇಯ ನಮ್ಮ ಕೋತಿ ಆಂಜನೇಯನ ನೋಡ್ಬೋದು. ಆದಷ್ಟು ಏನಾದರೂ ತಂದರೆ ಸ್ವಲ್ಪ ಜಾಸ್ತಿನೇ ತನ್ನಿ. ಫೈನಲ್ಲಾಗಿ ನಾವು ಇನ್ನೇನು ಎಂಟ್ರಿ ಆದ್ವಿ. ಅಂತರಗಂಗೆ ಎಲ್ಲ ಎಷ್ಟು ಅದ್ಭುತವಾಗಿ ನೋಡಿ, ಅಷ್ಟು ಮೆಟ್ಲಿಂದ ಹಿಡಿದು ಇಲ್ಲಿ ಮೇಲೆವರೆಗೂ ಬಂದು ಎಷ್ಟು ಅದ್ಭುತವಾಗಿ ಎಲ್ಲ ಮಾಡಿದ್ದಾರೆ ಅಂದರೆ ಅಮೇಝಿಂಗ್ ಅಲ್ವಾ. ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿರೋಂಥ ದೇವಾಲಯಗಳ ಸ್ವಚ್ಛತೆನ ನಾವೆಲ್ಲ ಕಾಪಾಡಬೇಕು. ನಾನಿಲ್ಲೇ ಹೇಳಿದ್ನಲ್ವ ನಿಮಗೆ, ನಂದಿಯಲ್ಲಿ ಬಾಯಲ್ಲಿ ನೀರು ಬರುತ್ತೆ ಅಂತಂದೇಳಿ. ಇಲ್ಲೇ ಬರೋದು, ತೋರಿಸ್ತೀನಿ ಬನ್ನಿ. ಇಲ್ಲಿ ಒಂದೊಂದು ದೇವಸ್ಥಾನ ಇಲ್ಲೆಲ್ಲ ಮೇಲೆಲ್ಲ ನೋಡ್ತಾ ಇದ್ರೆ ನಮಗಂತೂ ಒಂಥರ ಎಲ್ಲೋ ಲೋಕಕ್ಕೆ ಬಂದಿವಿ ಅಂತ ಅನಿಸುತ್ತೆ. ಯಾಕಂತಂದರೆ ಅಷ್ಟು ಕೆಳಗಡೆಯಿಂದ ಮೇಲಿಂದ ಬಂದು ಇಲ್ಲೆಲ್ಲ ಮಾಡಿದ್ದಾರೆ ಅಂದರೆ ಒಂಥರ ಹೇಳೋದು ಕೂಡ, ಇದು ನಮ್ಮ ಭಾರತದಲ್ಲಿ ಈ ಥರ ದೇವಸ್ಥಾನಗಳು ಅಂದರೆ ಆಗಿನ ಕಾಲದಲ್ಲಿ ಯಾವ ರೇಂಜ್ಗೆಲ್ಲ ಮಾಡಿರ್ಬೋದು ಅಂತೇಳಿ ನೋಡೋದಕ್ಕೂ ಒಂಥರ ಅಮೇಝಿಂಗ್ ಅನಿಸುತ್ತಲ್ವ. ಇಲ್ಲೇ ನೋಡಿ ಇರೋದು ನಂದಿಯಲ್ಲಿ ಬಾಯಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾರಲ್ಲ. ಇವಾಗ ಅಂತರಗಂಗೆಯಲ್ಲಿ ಫುಲ್ ಫೇಮಸ್ಸು ಇದು. ಅಂತರಗಂಗೆಯಲ್ಲಿ ಇವಾಗಲೂ ಉಳ್ಕೊಂಡಿರೋ ಒಂದು ಅದ್ಭುತ ಅಂದರೆ ಇದೇ ಅನ್ಬೋದು. ಯಾಕಂತಂದರೆ ಸುಮ್ಮನೆನಾ, ಯಾವುದೋ ಕಾಲದಿಂದನೂ ಈಗಿನವರೆಗೂ ಪ್ರತಿನಿತ್ಯನೂ ನಂದಿಯ ಬಾಯಲ್ಲಿ ನೀರು ಬರುತ್ತೆ ಅಂದರೆ ನೋಡಿ ಎಷ್ಟು ಅದ್ಭುತವಾಗಿ ಬರುತ್ತೆ ಅಲ್ವಾ. ಇಲ್ಲಿಂದ ಇದೇ ನೀರನ್ನೇ ಅಂತೆ ಇಲ್ಲಿರೋ ಪೂಜಾರಿ ಅವರು ಮತ್ತು ಇಲ್ಲಿರೋಂಥ ಆದಷ್ಟು ಸ್ವಲ್ಪ ಜನ ಇದೇ ನೀರನ್ನಂತೆ ಕುಡಿಯೋರು. ನಾನು ನೋಡಿದೆ, ನಾವು ಹೋಗೋವರೆಗೂ ಸಾಕಷ್ಟು ಜನ ವಾಟರ್ ಬಾಟಲ್ಲಿ ಮತ್ತು ಬಾಟಲ್ಸಲ್ಲಿ ಎಲ್ಲ ನೀರು ಇಟ್ಕೊಂಡು ಹೋದರು. ಎಷ್ಟು ಅದ್ಭುತ ಅಲ್ವಾ. ಈ ಕಲ್ಯಾಣಿ ತುಂಬನೂ ಇಲ್ಲಿ ಬಂದಿರೋಂಥ ನೀರೇ ಅಂತೆ ಈ ಕಲ್ಯಾಣಿ ತುಂಬ ಇರೋದು. ಅಲ್ಲಿ ಕೇಳಿದೆ, ಏನು ಕಣ ಕಲ್ಯಾಣಿಯಲ್ಲಿ ನೀರಿಲ್ಲ ಅಲ್ಲ ಅಂತ ಕೇಳಿದೆ. ಇಲ್ಲ, ಸ್ವಲ್ಪ ಎಲೆ ಎಲ್ಲ ಬೀಳುತ್ತಿರುತ್ತಲ್ಲ, ಅದರಿಂದ ಸ್ವಲ್ಪ ಕ್ಲೀನ್ ಮಾಡೋದಕ್ಕೋಸ್ಕರ ನೀರೆಲ್ಲ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿದರು. ಅದರಿಂದ ಸ್ವಲ್ಪ ಕಲ್ಯಾಣಿಯಲ್ಲಿ ಇವಾಗ ಚೆನ್ನಾಗಿ ನೀಟಾಗಿ ಕಾಣುತ್ತೆ. ಆದರೆ ಸ್ವಲ್ಪ ಕಲ್ಯಾಣಿಯಲ್ಲಿ ನೀರಿದ್ದರೆ ಚೆನ್ನಾಗಿರ್ತಿತ್ತು ಗಾಯ್ಸ್. ಮತ್ತು ಈ ಹುಳ ನೋಡ್ರಿ, ಈ ಹಳ್ಳಿ ಸೈಡು ಭಾಳಷ್ಟು ಜನ ನೋಡಿರ್ತಾರೆ. ಹಳ್ಳಿ ಸೈಡು ನೋಡಿರ್ತಾರೆ, ಸಿಟಿ ಸೈಡು ನೋಡಿರ್ತಾರೆ. ಯಾಕಂತಂದರೆ ಈ ಥರ ಗುಡ್ಡ, ಈ ಕಲ್ಬಂಡೆ ಈ ಥರ ಇರೋ ಜಾಗದಲ್ಲಿ ಇದು ಹುಳ ನೋಡೋದು ಸ್ವಲ್ಪ ಸರ್ವೇಸಾಮಾನ್ಯ ಕಾಮನ್ನು ನೋಡ್ತಿರ್ತೀರ. ಆದರೆ ನಾನು ನೋಡಿರೋ ಪ್ರಕಾರ ನಮ್ಮ ಹಳ್ಳಿ ಸೈಡು ಜಾಸ್ತಿ ನೋಡಿರ್ತಾರೆ. ಹಳ್ಳಿ ಸೈಡು ನೋಡಿರೋಂಥವ್ರು ಕಮೆಂಟ್ ಮಾಡಿ ನೋಡಿದ್ದೀವಿ ಅಂತಂದೇಳಿ. ಮತ್ತು ನಿಮ್ಗೆ ಏನಾದರೂ ಗೊತ್ತಿದ್ದರೆ ಅದಕ್ಕೆ ಎಷ್ಟು ಕಾಲ ಇರುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ. ಆದರೆ ನನಗೆ ಎಲ್ಲೆಲ್ಲಿ ಹೋಗ್ಬೇಕಂತ ಏನು ಅಷ್ಟು ಗೊತ್ತಿಲ್ಲ. ನಮ್ಮ ಅಕ್ಕ ಎಲ್ಲ ಮುಂಚೆ ಒಂದು ಸಲ ಬಂದಿತ್ತಂತೆ, ಎಲ್ಲ ನಮ್ಮ ಅಕ್ಕನೇ ತೋರಿಸ್ತಿದ್ದಾಳೆ ಎಲ್ಲೆಲ್ಲಿ ಹೆಂಗೆ ಹೋಗ್ಬೇಕಂತ ಹೇಳಿ. ನೋಡೋಣ ಎಲ್ಲ. ಅಂದರೆ ನೋಡೋಕೆ ಮಾತ್ರ ಎಲ್ಲ ಅದ್ಭುತವಾಗಿ ಎಲ್ಲ ಚೆನ್ನಾಗಿಯೇ ಇದೆ. ಆದರೆ ನಾವಂತೂ ಬೆಳಗ್ಗೆನೇ ಬಂದಿದ್ದಕ್ಕೆಲ್ಲ ಸಂಪೂರ್ಣ ಒಳ್ಳೆಯದಾಯಿತು ನೋಡಿ. ಇದು ಕಾಶಿ ವಿಶ್ವೇಶ್ವರ ಸ್ವಾಮಿ ಅಂತಂದು ದೇವಸ್ಥಾನ ಇನ್ನು ನಾವು ಓಪನ್ ಆಗಿಲ್ಲ. ಯಾಕಂದರೆ ನಾವು ಸ್ವಲ್ಪ ಬೆಳಗ್ಗೆ ಬೇಗನೆ ಬಂದಿದ್ವಿ ನೋಡಿ. ಯಾವುದೇ ದೇವಸ್ಥಾನ ಇರಲಿ, ದೇವಸ್ಥಾನ ಮುಂದೆ ನಂದಿ ಇದ್ದೇ ಇರುತ್ತೆ. ಯಾಕಂತಂದರೆ ಇವಾಗ ಈಶ್ವರನ ದೇವಸ್ಥಾನ ಅಲ್ವಾ, ಈಶ್ವರನ ದೇವಸ್ಥಾನದ ಮುಂದೆ, ಯಾಕಂದರೆ ಈಶ್ವರನ ವಾಹನ ನಂದಿ ಅಲ್ವಾ, ಅದರಿಂದ ಈಶ್ವರನ ದೇವಸ್ಥಾನ ಇರಲಿ ಎಲ್ಲಿ ಆದರೂ ಕೂಡ ನಂದಿ ಇದ್ದೇ ಇರುತ್ತೆ ನೋಡಿ. ಫೈನಲಾಗಿ ಮೇಲ್ಗಡೆಯಿಂದ ಅಂತರಗಂಗೆ ಎಲ್ಲ ಈ ಥರ ಎಲ್ಲ ಇದೆ, ಮೇಲ್ಗಡೆ ಎಲ್ಲ ಈ ಥರ ಇದೆ. ಆದರೂ ಅದ್ಭುತ ಅಲ್ವಾ. ಈ ಥರ ಇಷ್ಟು ಮೇಲೆ ಎಲ್ಲ ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ ಅಂದರೆ ಅದ್ಭುತನೇ ಅಲ್ವಾ. ಫೈನಲಾಗಿ ನಾವಿನ್ನೇನು ಟೈಮ್ ಆಯಿತು ಅಲ್ವಾ, ನಾವಿನ್ನೆಲ್ಲನೂ ಮೇಲೆಲ್ಲ ನೋಡ್ಕೊಂಡ್ವಿ. ಇವಾಗ ನಾವು ನಮ್ಮ ರೂಮ್ ಕಡೆ ಹೊರಡ್ತಾ ಇದ್ವಿ. ಮತ್ತು ನೆಕ್ಸ್ಟ್ ವಿಡಿಯೋಗೋಸ್ಕರ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ.